ಸೌಳು ಮಣ್ಣು ಅಂತಾರೆ, ಇನ್ನು ಉಪ್ಪು ಮಣ್ಣು, ಉಪ್ಪು ಅದು ಒಂದು ಬಿಟ್ಟರೆ ಇನ್ನು ಎಲ್ಲ ಮಣ್ಣಲ್ಲಿ ಕ್ಯಾಪ್ಸಿಕಮ್ ಬರುತ್ತೆ ಸರ್. ರೈತ ಏನಾಗಿರುತ್ತೆ ಅವನು ಎಫರ್ಟ್ ಹಾಕೇ ಮಾಡಬೇಕು. ಅದಕ್ಕೆ ಔಷಧಿ ಕೊಡೋದಾಗಲಿ, ಗೊಬ್ಬರ ಕೊಡೋದಾಗಲಿ, ಅದಕ್ಕೆ ನೆರಳು ಕೊಡೋದಾಗಲಿ ಎಲ್ಲ ನಮ್ಮ ಒಂದು ರೈತನ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಹ್ಯುಮಿಡಿಟಿ ಇದ್ದರೆ ಬರ್ತದೆ ಕ್ರಾಪು. ಇದಕ್ಕೆ ಬಿಸಿಲು ಜಾಸ್ತಿ ಇರಬಾರ್ದು. ಜುಲೈ ಆಗಸ್ಟಲ್ಲಿ ಇರುತ್ತಲ್ಲ ಆ ಕ್ಲೈಮೇಟ್ ಇದ್ದರೆ ಅಲ್ಲಿ ಬೆಳಿಬೋದು. ಜುಲೈ ಆಗಸ್ಟಿಂದ ಜನವರಿವರೆಗೂ ಇರುತ್ತಲ್ಲ ಆ ಕ್ಲೈಮೇಟ್ ಇದ್ದರೆ ಬೆಳಿಬೋದು. ಹಾಯ್ ಹಲೋ ನಮಸ್ಕಾರ, ನಾನು ಚೈತ್ರ. ಸ್ನೇಹಿತರೆ, ಜಗತ್ತಿನ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಿಂದ ಹಿಡಿದು ಬೀದಿ ಬದಿ ತಳ್ಳುವಂತಹ ಗಾಡಿಯ ತನಕ ಕೂಡ ಕ್ಯಾಪ್ಸಿಕಮ್ ತನ್ನ ಒಂದು ಜಾಗವನ್ನ ಪಡ್ಕೊಂಡಿದೆ ಸ್ನೇಹಿತರೆ. ಸೊ ಕ್ಯಾಪ್ಸಿಕಮ್ ಅಡುಗೆಯ ರುಚಿಯನ್ನ ಹೆಚ್ಚಿಸೋದಷ್ಟೇ ಅಲ್ಲದೆ ಅದರ ಒಂದು ಅಂದವನ್ನ ಬಣ್ಣ ಬಣ್ಣದ ಕ್ಯಾಪ್ಸಿಕಮ್ ಹೆಚ್ಚಿಸುತ್ತೆ. ಸೊ ಈಗ ಕಲರ್ ಕ್ಯಾಪ್ಸಿಕಮ್ಗೆ ಫಾರಿನ್ ಆಗಿರ್ಬೋದು, ಇಲ್ಲಾಗಿರ್ಬೋದು ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ. ಹಾಗಾದ್ರೆ ಕಲರ್ ಕ್ಯಾಪ್ಸಿಕಮ್ ಅನ್ನ ನೀವು ಬೆಳಿತೀರಾ ಅಂತಂದ್ರೆ ಪಾಲಿ ಹೌಸ್ ನಲ್ಲೇ ನೀವು ಬೆಳೆದು ಲಕ್ಷ ಲಕ್ಷ ಆದಾಯವನ್ನ ಗಳಿಸಬಹುದು. ಹಾಗಾದ್ರೆ ಕಲರ್ ಕ್ಯಾಪ್ಸಿಕಮ್ ಅನ್ನ ಬೆಳಿತೀವಿ ಅಂತಂದ್ರೆ ಬಂಡವಾಳ ಎಷ್ಟಿರಬೇಕು, ಹವಾಮಾನ ಹೇಗಿರಬೇಕು, ಮಣ್ಣು ಯಾವ ರೀತಿಯಾಗಿರಬೇಕು, ಇವೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಸ್ನೇಹಿತರೆ. ಸೊ ಸುಮಾರು 30 ವರ್ಷಗಳಿಂದ ಕೃಷಿಯಲ್ಲಿ ಯಶಸ್ವಿಯಾಗಿರುವಂತಹ ಪ್ರಕಾಶ್ ಅವರು ಇವತ್ತು ನಿಮ್ಗೆ ಕ್ಯಾಪ್ಸಿಕಮ್ ಕೃಷಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಸೊ ಹಾಗಾಗಿ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಸರ್, ಮಣ್ಣು ಮರಳು ಮಿಶ್ರಿತ ಕೆಂಪು ಮಣ್ಣು ಇದ್ರೆ ಚೆನ್ನಾಗಿ ಬರುತ್ತೆ. ಜೇಡಿ ಮತ್ತು ಮರಳು ಮಿಶ್ರಿತ ಕೆಂಪು ಇದ್ರೆ ಚೆನ್ನಾಗಿ ಬರುತ್ತೆ. ನಾವು ಮರಳು ಮಣ್ಣಲ್ಲೇ ಆಕ್ಚುಲಿ ಮರಳು ಅಲ್ಲೇ ಮಾಡಿದ್ವಿ. ಮರಳು ಮಿಶ್ರಿತ ಸ್ವಲ್ಪ ಕೆಂಪಿತ್ತು, ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಬರುತ್ತೆ. ಇದು ಮಣ್ಣು ಇದಕ್ಕೆ ಈ ಸೌಳು ಮಣ್ಣು ಅಂತಾರೆ, ಇನ್ನು ಉಪ್ಪು ಮಣ್ಣು, ಉಪ್ಪು ಅದು ಒಂದು ಬಿಟ್ಟರೆ ಇನ್ನು ಎಲ್ಲ ಮಣ್ಣಲ್ಲಿ ಕ್ಯಾಪ್ಸಿಕಮ್ ಬರುತ್ತೆ ಸರ್. ಇದಕ್ಕೆ ಫ್ಲ್ಯಾಟಾಗೇ ಇದ್ರೆ ಬೆಸ್ಟು. ನೀರು ನಿಲ್ಲಬಾರ್ದು ಅಷ್ಟೇ, ನೀರು ನಿಲ್ಲದೇ ಇರಬೇಕು. ಗ್ರೀನ್ ಹೌಸ್ಗೆ ಯಾವ ಥರ ಇದ್ರೂ ಒಳಗಡೆ ನೀರು ಬರಲ್ಲ, ಪರವಾಗಿಲ್ಲ. ನೀರು ಬಂದಿಲ್ಲ ಅಂತ ಕ್ರಾಪ್ ಬಂದೇ ಬರ್ತದೆ. ಅಂದರೆ ಹೆಚ್ಚಿಗೆ ಡೌನು ಅಂಕು ಡೊಂಕಾಗಿರಬಾರ್ದು. ಒಂದು ಸಮತಟ್ಟ ಭೂಮಿ ಇರಬೇಕು. ರೈತರು ಮಾಡೋದ್ರು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ 10 acres ಮಾಡೋರಿದ್ದಾರೆ, 1 acre ಮಾಡಿರೋದ್ರೆ, ಹಾಫ್ ಎಕರು ಮಾಡೋರಿದ್ದಾರೆ. ಅವರ ಒಂದು ಏನು ನಾವು ಅವ್ರು ಮಾಡಬೇಕು ಅಂತ ಇರ್ತದೋ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. 1 acre ಬೆಳೆದ್ರು ಲಾಭ ಮಾಡ್ಬೋದು ಸರ್. 1 acreಲ್ಲಿ ಮಾಡಿ 100 tons ಬೆಳೆದಿರೋರು ಇದ್ದಾರೆ. 100 tons ಬಂದಿದೆ. 100 tons ಬಂದರೆ ಬೇಕಾದಷ್ಟು ಆಯ್ತು ಇಳುವರಿ. 10 tonsಯಿಂದ 100 tonsವರೆಗೂ ಬೆಳೆಯುವಂಥ ರೈತರಿದ್ದಾರೆ. ಓಪನ್ ಫೀಲ್ಡಲ್ಲಿ 100 tons ಬೆಳೆದಿರೋರು ಇದ್ದಾರೆ ಸರ್. ಒಂದು ಗಿಡಕ್ಕೆ 10,000 ಗಿಡ ಹಾಕಿ ಒಂದು ಗಿಡಕ್ಕೆ 10 kg ಬೆಳೆದಿರೋವಂಥ ರೈತರಿದ್ದಾರೆ. ನಮ್ಮ ನರ್ಸರಿಯಿಂದ ತೊಗೊಂಡೋಗಿ ಹಾಕಿ ಬೆಳೆದಿರೋರು ಇದ್ದಾರೆ. ಇಲ್ಲೇ ಪಕ್ಕದಳ್ಳಿಯಲ್ಲೇ ಇದ್ದಾರೆ. ಪಾಲಿ ಹೌಸಲ್ಲಿ 100 tons ಬೆಳೆದಿರೋರು ಇಲ್ಲೇ ಪಕ್ಕದಲ್ಲೇ ಇದ್ದಾರೆ, ನಮ್ಮ ಪಕ್ಕದಲ್ಲೇ ಇದ್ದಾರೆ. ಕ್ಯಾಪ್ಸಿಕಮ್ ಎಲ್ಲ ವೆರೈಟಿ ಎಲ್ಲ ಕ್ಯಾಪ್ಸಿಕಮ್ ಎಲ್ಲ ಒಂದೇ, ಆದರೆ ಅದರ ಗುಣ ಏನು ಗ್ರೀನ್ ಬಂದಮೇಲೆ, ಹಸಿರು ಬಂದಮೇಲೆ ಕೆಂಪು ಕಲರ್ ಬರೋದು ಮತ್ತು ಆ ವೆರೈಟಿ ಮೇಲೆ ಡಿಪೆಂಡ್ ಅಷ್ಟೇ. ನಾವು ಕ್ಯಾಪ್ಸಿಕಮ್ ಬೆಳಿಬೇಕಾದ್ರೆ ಜುಲೈಯಿಂದ ಒಳ್ಳೆ ವಾತಾವರಣ ಇರುತ್ತೆ. ಜುಲೈಯಿಂದ ಹಿಡಿದು ಜನವರಿವರೆಗೂ ಮಾಡ್ಬೋದು ಕ್ಯಾಪ್ಸಿಕಮ್. ಆಮೇಲೆ ಜನವರಿಯಿಂದ ಫೆಬ್ರವರಿಯಿಂದ ನಾವು ಜೂನ್ವರೆಗೂ ನಮ್ಮ ಒಂದು ಈ ಫೋರ್ಸ್ ರೈತ ಏನಾಗಿರುತ್ತೆ ಅವನು ಎಫರ್ಟ್ ಹಾಕೇ ಮಾಡಬೇಕು. ಅದಕ್ಕೆ ಔಷಧಿ ಕೊಡೋದಾಗಲಿ, ಗೊಬ್ಬರ ಕೊಡೋದಾಗಲಿ, ಅದಕ್ಕೆ ನೆರಳು ಕೊಡೋದಾಗಲಿ ಎಲ್ಲ ನಮ್ಮ ಒಂದು ರೈತನ ಮೇಲೆ ಡಿಪೆಂಡ್ ಆಗುತ್ತೆ. ಅದೆಲ್ಲ ಕರೆಕ್ಟಾಗಿ ಕೊಟ್ಟಾಗ ಮಾತ್ರ ಕ್ರಾಪ್ ಬರುತ್ತೆ, ಇಲ್ಲಾಂದ್ರೆ ಬರಲ್ಲ. ಸೊ ರೈತರೆ, ಕ್ಯಾಪ್ಸಿಕಮ್ 60ನೇ ದಿನದಿಂದ ಇಳುವರಿ ಶುರು ಮಾಡುತ್ತೆ ಅಂತಂದ್ರೆ ಸುಮಾರು 6 ತಿಂಗಳವರೆಗೆ ನಿಮ್ಗೆ ಕ್ಯಾಪ್ಸಿಕಮ್ ಅನ್ನ ನೀಡ್ತಾ ಬರುತ್ತೆ. ಸೊ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿ ಬೇಕು ಅಂತಂದ್ರೆ ಈಗಲೇ ಬಾಸ್ವಾಲಾ ಆಪ್ ನ ಡೌನ್ಲೋಡ್ ಮಾಡಿ. ಸುಮಾರು 1 ಗಂಟೆ 23 ನಿಮಿಷದ ಸಂಪೂರ್ಣ ಕೋರ್ಸ್ ಇದೆ. ಇಲ್ಲಿ ನಿಮ್ಗೆ ಕ್ಯಾಪ್ಸಿಕಮ್ ಕೃಷಿಯನ್ನ ಮಾಡ್ತೀರಿ ಅಂತಂದ್ರೆ ಪಾಲಿ ಹೌಸ್ ನಿರ್ಮಾಣ ಯಾವ ರೀತಿಯಾಗಿ ಮಾಡಬೇಕಾಗತ್ತೆ, ಮಣ್ಣು ಯಾವ ರೀತಿಯಾಗಿರ್ಬೇಕು, ಏನೆಲ್ಲ ಗೊಬ್ಬರಗಳನ್ನ ಕೊಡಬೇಕಾಗತ್ತೆ, ಇಳುವರಿ ಚೆನ್ನಾಗಿ ಬರಬೇಕು ಅಂತಂದ್ರೆ ಏನ್ ಟಿಪ್ಸ್ ಅನ್ನ ಫಾಲೋ ಮಾಡಬೇಕು, ಮಾರುಕಟ್ಟೆ ಎಲ್ಲಿದೆ, ಹೀಗೆ A to Z ಮಾಹಿತಿ ನಿಮಗೆ ಸಿಗುವಂತದ್ದು. ಜೊತೆಗೆ ಅನುಭವಿ ರೈತರೇ ಇಲ್ಲಿ ನಿಮಗೆ ಗೈಡೆನ್ಸ್ ಅನ್ನ ಕೊಡ್ತಾರೆ, ಮಾಹಿತಿಯನ್ನ ಕೊಡ್ತಾರೆ. ಸೊ ಹಾಗಾಗಿ ಈಗಲೇ ಬಾಸ್ವಾಲಾ ಆಪ್ ನ ಡೌನ್ಲೋಡ್ ಮಾಡಿ. ಕ್ಲೈಮೇಟ್ ಆಕ್ಚುಲಿ ಮಳೆ ಬರಲಿ ಪರವಾಗಿಲ್ಲ, ಬಿಸಿಲು ಬರಲಿ ಪರವಾಗಿಲ್ಲ. ಅಂದರೆ ಆ ಬಿಸಿಲು ಮಳೆ ಬರುವಾಗ ವಾತಾವರಣದಲ್ಲಿ ಒಂದು 20-25 ಡಿಗ್ರಿ ಇದ್ದರೆ ಬೆಳೆ ಬರುತ್ತೆ. 25 ಡಿಗ್ರಿಯಿಂದ ಮೇಲೆ ಹೋದಾಗ ನಾವು ನೆರಳು ಪರದೆ ಹಾಕಬೇಕಾಗುತ್ತೆ. ನೆರಳು ಪರದೆ ಹಾಕೇ ಬೆಳಿಬೇಕಾಗುತ್ತೆ. ಓಪನ್ ಫೀಲ್ಡು 20 ಡಿಗ್ರಿ ಕ್ಲೌಡಿ ವೆದರ್ ಇದ್ದಾಗ ಬೆಳಿಬೋದು. ಮೋಡ ಮುಚ್ಕೊಂಡಿರುತ್ತಲ್ಲ, ಮೋಡ ಮುಚ್ಚಿದಾಗ ಓಪನ್ ಫೀಲ್ಡಲ್ಲಿ ಎಷ್ಟು ಮಾಡಿದ್ರು ಬರುತ್ತೆ. ಆಗ ಜಾಸ್ತಿ ಬಿಸಿಲಾದರೂ ಸಮಸ್ಯೆ. ಈಗ ಏನಂದರೆ ನಮ್ಮ ರೈತರಿಗೆ ಈಗ ಏನೋ ಒಂದು ಕ್ಲೈಮೇಟ್ ಚೆನ್ನಾಗಿದೆ ಅಂತ ಓಪನ್ ಫೀಲ್ಡ್ಗೆ ಹಾಕ್ತಾರೆ.
ನಾಳೆನೇ ಒಳ್ಳೆ ಬಿಸಿಲು ಜಾಸ್ತಿ ಆಗ್ಬೋದು. ಬಿಸಿಲು ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ಸನ್ಬರ್ನ್ ಆಗುತ್ತೆ. ಈ ಒಂದು ಗಿಡ ಏನಾಗಲ್ಲ, ಕಾಯಿ ಬಂದಾಗ ಕಾಯಿ ಮೇಲೆ ಸನ್ಬರ್ನ್ ಆಗುತ್ತೆ. ಆ ಒಂದು ಪ್ರಾಬ್ಲಮ್ಸ್ ಎಲ್ಲ ನಮ್ಮ ರೈತರಿಗೆ ಕಡಿಮೆ ಆಗುತ್ತೆ. ಸನ್ಬರ್ನ್ ಆದಾಗ ಆ ಕಾಯಿನ ಯಾರು ಮಾರ್ಕೆಟಲ್ಲಿ ತೊಗೊಳಲ್ಲ. ಮಳೆ ಎಷ್ಟೇ ಆಗಲಿ ಪರವಾಗಿಲ್ಲ, ಅತಿ ಹೆಚ್ಚಾಗಿ ಆಗ್ಬಿಟ್ರೆ ಸ್ವಲ್ಪ ಜಾಸ್ತಿ ಔಷಧಿ ಹೊಡಿಬೇಕಾಗ್ತದೆ. ಫಂಗಿಸೈಡ್ ಜಾಸ್ತಿ ಕೊಡಬೇಕು. ಫಂಗಸ್ ಜಾಸ್ತಿ ಮಳೆ ಆದರೆ ಹೂ ಕಚ್ಚಲ್ಲ, ಆವಾಗ ಇಳುವರಿ ಕಡಿಮೆ ಆಗುತ್ತೆ. ಎಲ್ಲ ವಾತಾವರಣದಲ್ಲಿ ಮತ್ತು ನಮ್ಮ ಒಂದು ಏನು ಮಾಡ್ತೀವಿ ಅದೆಲ್ಲ ಜಾಸ್ತಿ ಆದಾಗ ಒಳ್ಳೆ ಇಳುವರಿ ಬೆಳೆಯೋಕ್ಕೆ ಆಗುತ್ತೆ ಅಷ್ಟೇ ರೈತ. ಆ್ಯಕ್ಚುಲಿ ಮಳೆಗಾಲದಲ್ಲಿ ಶೇಡ್ ನೆಟ್ ಹಾಕಿದಾಗ ಬೇಗ ಇನ್ನೂ ತೇವ ಜಾಸ್ತಿ ಆಗುತ್ತೆ. ಒಳಗಡೆ ನೆರಳು ಪರದೆ ಹಾಕಿರ್ತೀವಿ, ಮಳೆನೂ ಜಾಸ್ತಿ ಆಗುತ್ತೆ. ಹಾಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ರೈತರಿಗೆ. ಆಗಿದೆ ಸರ್, ಬಿಸಿಲು ಜಾಸ್ತಿ ಆಗಿ ಆ್ಯಕ್ಚುಲಿ ಈಗ ಕ್ಯಾಪ್ಸಿಕಮ್ಮು ಬರಲ್ಲ. ನಮ್ಮ ರೈತರ ಒಂದು ಏನು ಅವರು ಎಫರ್ಟ್ ಹಾಕ್ತಾ ಇದ್ದಾರೆ, ಆದ್ರೂ ಮಾಡಲೇಬೇಕು ಅಂತ ಮಾಡ್ತಾ ಇದ್ದಾರೆ. ಮೊದಲಿಗೆ ನಾನು ಫಸ್ಟ್ ಕ್ಯಾಪ್ಸಿಕಮ್ ಮಾಡ್ತಾ ಇದ್ದೆ ಅಂತ ಹೇಳಿದ್ನಲ್ಲ, ಆಗ ಯಾರು ಬೇಸಿಗೆಯಲ್ಲಿ ಕ್ಯಾಪ್ಸಿಕಮ್ ಬೆಳೀತಾ ಇರಲಿಲ್ಲ. ಈಗ ಏನಾಗಿದೆ ಅಂದರೆ ನಮ್ಮ ರೈತರು ಬೇಸಿಗೆಯಲ್ಲಿ ಒಳ್ಳೆ ರೇಟ್ ಸಿಗುತ್ತೆ ಕ್ಯಾಪ್ಸಿಕಮ್ಗೆ ಅಂತ ಎಲ್ಲರೂ ಬೆಳೀತಾ ಇದ್ದಾರೆ. ಎಷ್ಟೇ ಕಷ್ಟ ಆದರೂ ಅದರಿಂದ ಏನಾದರೂ ನಾವು ಬಂಡವಾಳ ಹಾಕಿದರೆ ವಾಪಸ್ ತೊಗೊಬೋದು, ಅದರಿಂದ ಲಾಭ ಬರ್ಬೋದು ಅಂತ ಕ್ಯಾಪ್ಸಿಕಮ್ ಬೆಳೆ ಮಾಡ್ತಾಯಿದ್ದಾರೆ. ಜುಲೈಯಿಂದ ಜನವರಿವರೆಗೂ ಬೆಳಿಬೋದು, ಓಪನ್ ಪೀರಿಯಡೇ ಬೆಳಿಬೋದು. ಆಗಲೂ ಒಂದೊಂದು ಟೈಮು ಬಿಸಿಲು ಜಾಸ್ತಿ ಆದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಒನ್ ಟೈಮ್ ಹೇಳೋಕ್ಕಾಗಲ್ಲ. ಅಂದರೆ ಶೇಡ್ ನೆಟ್ಟಲ್ಲಿ ಬಂದಷ್ಟು ಬರೋಲ್ಲ. ಕ್ಲೌಡಿ ಏನೋ ಮೋಡ ಮುಚ್ಕೊಂಡಿದ್ದಾಗ ಬಂದ್ಬಿಡುತ್ತೆ ಕ್ರಾಪು. ನಮ್ಮ ಶೇಡ್ ನೆಟ್ಟು ಪಾಲಿ ಹೌಸ್ಗಿಂತ ಇಳುವರಿ ಜಾಸ್ತಿ ಓಪನ್ ಪೀರಿಯಡಲ್ಲಿ ತೊಗೋಬೋದು. ಎಲ್ಲರೂ ನೆರಳು ಪರದೆ ಮಾಡೇ ಬೆಳೀತಾ ಇದ್ದಾರೆ. ಯಾರು ಓಪನ್ ಪೀರಿಯಡಲ್ಲಿ ಬೇಸಿಗೆಯಲ್ಲಿ ಮಾಡ್ತಾನೆ ಇಲ್ಲ, ಯಾರಿಗೂ ಬರೋದೇ ಇಲ್ಲ, ಕ್ರಾಪು ಮಾಡೋದು ಇಲ್ಲ. ಅವ್ರಿಗೆ ಗೊತ್ತಿದೆಯಲ್ಲ, ನಮ್ಮ ರೈತರಿಗೆ ಎಲ್ಲ ಗೊತ್ತು, ಏನು ಈ ಒಂದು ವಾತಾವರಣ ಇದ್ದರೆ ಬೆಳೆ ಬರ್ತದೆ ಇಲ್ಲ ಅಂತ ಗೊತ್ತಿದೆ ಅವ್ರಿಗೆ. ಆದ್ರೂ ಈ ನೆರಳು ಪರದೆ ಹಾಕಿ ಮಾಡ್ತೀನಿ ಅಂತ ಮಾಡ್ತಾಯಿದ್ದಾರೆ. ಓಪನ್ ಪೀರಿಯಡ್ ಮಾಡ್ತಾಯಿದ್ವಿ, ಬೇಸಿಗೆಯಲ್ಲಿ ಮಾಡ್ತಾ ಇರಲಿಲ್ಲ. ಆಗ ನೀರು ಹಾಯಿಸ್ತಾ ಇದ್ವಿ. ನೀರು ಹಾಯಿಸಿ ಭೂಮಿಗೆಲ್ಲ ನೀರು ಬಿಟ್ಟು, ಆಗ ಅಲ್ಲಿ ಆ ತೋಟದೊಳಗಡೆ ಫುಲ್ಲು ವಾತಾವರಣನೇ ತಣ್ಣಗಿರ್ತಾ ಇತ್ತು. ಡ್ರಿಪ್ ಇರಿಗೇಷನ್ ಇಲ್ಲ, ನೀರು ಹಾಯಿಸೋದು. ನೀರು ಹಾಯಿಸಿದಾಗ ಆ ವಾತಾವರಣನೇ ಅಲ್ಲಿ ಕೂಲ್ ಆಗ್ತಾ ಇತ್ತು. ಆಗ ಕ್ರಾಪ್ ಬಂದ್ಬಿಡ್ತಾ ಇತ್ತು. ಆಗ್ಲೂ ಬೇಸಿಗೆಯಲ್ಲಿ ಬರ್ತಾ ಇರಲಿಲ್ಲ, ಆಗ ಓಪನ್ ಪೀರಿಯಡಲ್ಲಿ ಬರ್ತಾ ಇತ್ತು. ಆಗಿಂದ ನಾವು ಸ್ಟಾರ್ಟ್ ಮಾಡಿದ್ದು. ಯಾವ ಪ್ರದೇಶದಲ್ಲಿ ಬೇಕಾದರೂ ಬೆಳಿಬೋದು. ಆ್ಯಕ್ಚುಲಿ ಇದು ಚಿಲ್ಲಿ ಅಂತ ಫ್ಯಾಮ್ಲಿ. ಈ ಚಿಲ್ಲಿಗೆ ಓಪನ್ ಪೀರಿಯಡಲ್ಲಿ ಬೆಳಿಬೇಕಂದ್ರೆ ಜನವರಿ ಇಲ್ಲ ನವಂಬರ್ ಡಿಸೆಂಬರಿಂದ ನೀವು ಈ ಶನಿವಾರ ಸಂತೆ, ಸೋಮವಾರಪೇಟೆ ಏರಿಯಾ ಇದೆಯಲ್ಲ, ಗುಂಡ್ಲಪೇಟೆ, ಆ ಏರಿಯಾದಲ್ಲಿ ಶೇಡ್ ನೆಟ್ಟೇ ಬೇಕಾಗಿಲ್ಲ. ನಾವು ಬೆಳೆದಿದ್ವಿ, ಓಪನ್ ಪೀರಿಯಡ್ ಬೆಳಿಬೋದಲ್ಲಿ. ಅಲ್ಲಿನ ವಾತಾವರಣ ಹಂಗಿರ್ತದೆ. ಇಮ್ಯುಡಿಟಿ ಜಾಸ್ತಿ ಇದ್ರೂ ಬಿಸಿಲು ಜಾಸ್ತಿ ಇರಲ್ಲ. ಇದು ಇಮ್ಯುಡಿಟಿ ಇದ್ದರೆ ಬರ್ತದೆ ಕ್ರಾಪು. ಇದಕ್ಕೆ ಬಿಸಿಲು ಜಾಸ್ತಿ ಇರಬಾರ್ದು. ಈಗ ಇಲ್ಲಿ ಆ್ಯಕ್ಚುಲಿ ಈಗ ನಮಗೆ ಇಮ್ಯುಡಿಟಿ ಜಾಸ್ತಿ ಇದೆ, ಇಲ್ಲಿ ಬಿಸಿಲಿಲ್ಲ. ಈ ಥರ ಕ್ಲೈಮೇಟ್ಗೆ ಅಲ್ಲಿ ಕ್ರಾಪ್ ಬರ್ತದೆ. ಅಲ್ಲಿ ನಮಗೆ ನಾವು ನೋಡ್ದಂಗೆ, ನಾನು ವಿಸಿಟ್ ಮಾಡಿದ್ದೀನಿ ಶನಿವಾರ ಸಂತೆ, ಅಲ್ಲೆಲ್ಲ ಅರ್ಕಲ್ಗೂಡು ಆ ಏರಿಯಾದಲ್ಲಿ ಒಳ್ಳೆ ಕ್ರಾಪ್ ಬರ್ತದೆ ಸರ್. ಓಪನ್ ಪೀರಿಯಡು ಆ್ಯಕ್ಚುಲಿ ಒಂದು 2000 ಎಕರೆ ಮಾಡ್ತಾಯಿದ್ರು ಒಂದು ಕಂಪ್ನಿಯವರು. ಅವ್ರಿಗೆ ನಾವು ಒಂದು ವರ್ಷದಲ್ಲಿ ಸುಮಾರು 50 ಲಕ್ಷ ಗಿಡ ಚಿಲ್ಲಿ ಗಿಡ ಇದೇ ಥರ ನರ್ಸರಿ ಮಾಡಿ ಅವ್ರಿಗೆ ಕೊಡ್ತಾಯಿದ್ವಿ. ಅವ್ರು ತೊಗೊಂಡೋಗಿ ರೈತರಿಗೆ ಕೊಟ್ಟು ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡ್ತಾಯಿದ್ರು. ಅಲ್ಲೆಲ್ಲ ಬೆಳೆ ಬರ್ತಾಯಿತ್ತಲ್ಲ, ಬೆಳೆ ನೋಡಿ ತುಂಬ ನಮಗೆ ಖುಷಿ ಆಗ್ತಾಯಿತ್ತು. ಓಪನ್ ಪೀರಿಯಡ್ ಅವ್ರೇನು ಶೇಡ್ ನೆಟ್ ಹಾಕಿ ಬೆಳೀತಾ ಇರಲಿಲ್ಲ. ಅದು ಎಕ್ಸ್ಪೋರ್ಟ್ ಚಿಲ್ಲಿ, ಬುಲೆಟ್ ಚಿಲ್ಲಿ ಅಂತ, ಜಲಪಿನ ಮಿಟ್ಲ ಅಂತ ಒಂದು ವೆರೈಟಿ ಬರ್ತಾಯಿತ್ತು. ನಮಗೆ ಇಲ್ಲಿ ಜುಲೈ ಆಗಸ್ಟಲ್ಲಿ ಇರುತ್ತಲ್ಲ, ಆ ಕ್ಲೈಮೇಟ್ ಇದ್ದರೆ ಅಲ್ಲಿ ಬೆಳಿಬೋದು. ಜುಲೈ ಆಗಸ್ಟಿಂದ ಜನವರಿವರೆಗೂ ಇರುತ್ತಲ್ಲ, ಆ ಕ್ಲೈಮೇಟ್ ಇದ್ದರೆ ಬೆಳಿಬೋದು. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕೃಷಿ ಐಡಿಯಾ ಜೊತೆ, ಮತ್ತಷ್ಟು ಕೃಷಿ ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.